ಸೌಜನ್ಯ, ಯಮುನಾ, ನಾರಾಯಣ, ವೇದವಲ್ಲಿ, ಪದ್ಮಲತಾ, ಚಿನ್ನಯ್ಯ ಊತಾಕಿರುವಂತಹ ಜಾಗದಲ್ಲಿ ಸಿಕ್ಕಿರುವಂತಹ 3 ಅಸ್ಥಿ ಪಂಜರಗಳು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಮತ್ತು 74 UDRಗಳು ಹಿಂದೂಗಳದ್ದೇ. ಪ್ರಮೋದ್ ಮುತಾಲಿಕ್ ಅವರೇ, ಅಲ್ಲಿ ಸತ್ತಿರೋರು ಅಷ್ಟು ಜನ ಹಿಂದೂಗಳೇ. ಅವರಿಗೆ ನ್ಯಾಯ ಕೇಳಬೇಕಾಗಿರುವುದು ನಿಮ್ಮ ಕರ್ತವ್ಯ. ನೀವು ಯಾವತ್ತಾದರೂ ನ್ಯಾಯ ಕೇಳಿದ್ದೀರಾ? ನೀವು ನ್ಯಾಯನೇ ಕೇಳಿಲ್ಲ. ಪ್ರಕಾಶ್ ರಾಜ್ ಅವರು ನ್ಯಾಯ ಕೇಳ್ತಾ ಇದ್ರೆ ಅವರು ಹಿಂದೂ ವಿರೋಧಿ ಅಂತೆ, ಅವರು ಕಮ್ಯುನಿಸ್ಟ್ ಅಂತೆ. ಯಾಕೆ ಪ್ರಕಾಶ್ ರವರು ಹಿಂದೂ ಅಲ್ವಾ? ಪ್ರಕಾಶ್ ರಾಯ್ ಹಿಂದೂ ಅಲ್ವೇನ್ರಿ? ಕಮ್ಯುನಿಸ್ಟಲ್ಲಿ ಹಿಂದೂಗಳಿಲ್ವಾ? ನೀವು ಕೇಳಬೇಕಾದಂತಹ ಪ್ರಶ್ನೆಗಳನ್ನು ನೀವು ಮರ್ತಿರೋದ್ರಿಂದ ಅದನ್ನು ಪ್ರಕಾಶ್ ರಾಜ್ ಮತ್ತು ಕಮ್ಯುನಿಸ್ಟ್ ಅವರು ಕೇಳ್ತಾ ಇದ್ದಾರೆ. ಹಿಂದೂಗಳಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು, ಮುಸಲ್ಮಾನರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿ ಸತ್ತಿರೋರು ಅಷ್ಟು ಜನ ಹಿಂದೂಗಳೇ. ಪ್ರಮೋದ್ ಮುತಾಲಿಕ್ ಅವರೇ, ನೀವು ಯಾರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದೀರಿ? ನಿಮ್ಮ ಕರ್ತವ್ಯಗಳನ್ನು ಮರ್ತಿದ್ದೀರಿ. ನೀವು ಪ್ರಶ್ನೆ ಮಾಡಬೇಕಾಗಿತ್ತು, ನೀವು ನ್ಯಾಯ ಕೊಡಿಸ್ಬೇಕಾಗಿತ್ತು. ನಿಮ್ಮ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ನೀವು ಶ್ಲಾಘಿಸಬೇಕಾಗಿತ್ತು. ಚಿನ್ನಯ್ಯನ ಜೊತೆ ಪ್ರಕಾಶ್ ರಾಜ್ ಮಾತಾಡಿಬಿಟ್ರು ಅನ್ನೋದು ದೊಡ್ಡ ಅಪರಾಧ. ಅವ್ರ ಮೇಲೆ ಕೇಸ್ ಫೈಲ್ ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಪ್ರಕಾಶ್ ರಾಯ್ ಅವರು ಹೇಳಿದ್ದಾರಲ್ಲ, ಚಿನ್ನಯ್ಯನ ಜೊತೆ ಮಾತಾಡಿದ್ದೀವಿ, ಆ ವಿಚಾರವನ್ನು ಪ್ರಣಬ್ ಮೊಹಂತಿ SIT ಮುಖ್ಯಸ್ಥರಿಗೆ ಹೇಳಿದ್ದೀವಿ ಅಂತ ಹೇಳಿದಾರಲ್ಲ. ನಿನಗೆ ಗೊತ್ತಿರುವಂತಹ ವಿಚಾರವನ್ನು ಹೇಳು ಅಂತ ಹೇಳಿದಾರಲ್ಲ. ನಿನಗೆ ಗೊತ್ತಿರುವಂತಹ ವಿಚಾರಗಳನ್ನು SIT ಮುಂದೆ ಹೇಳಿ ಅಂತ ಹೇಳಿದ್ದಾರಲ್ಲ, ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ ಅಂದ್ರಲ್ಲ. ಯಾಕೆ ಅಂದರೆ ಸತ್ಯ ಹೊರಗಡೆ ಬರಬೇಕು ಅಂತೇಳಿ. ಅದು ಯಾರೇ ಮಾಡಿರಲಿ ರೀ, ಅದು ಯಾರೇ ಮಾಡಿರಲಿ, ಅದು ಯಾರೋ ಒಬ್ಬ ಮಾಡಿ ಮುಚ್ಚಾಕಿರ್ಬೋದು, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾ ಇರ್ಬೋದು. ಎಲ್ಲವೂ ಸಹ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಳಿಲ್ವಾ ಅವತ್ತು? ಇಲ್ಲಿ 100 ಹೆಣಗಳಿದ್ದಾವೆ, ನಾನೇ ಸಾಕ್ಷಿ ಅಂತ ಇಲ್ಲಿ ಹೇಳಿಲ್ವಾ? ಬಂಗ್ಲೆಗುಡ್ಡದ ಮೇಲ್ಗಡೆ ಒಬ್ಬ ಆಟೋ ಡ್ರೈವರ್ ಹೇಳಿಲ್ವಾ ಮೇಲ್ಗಡೆ 100 ಸಿಗ್ತವೆ ಅಂತೇಳಿ? ಚಿನ್ನಯ್ಯನೂ ಹೇಳಿಲ್ವೇನ್ರಿ? ಹೊರಗಡೆ ಬರಬೇಕು, ಅದು ತನಿಖೆ ಆಗಬೇಕು ಅಂತ ಹೇಳಿದ್ರೆ ನಾವು ಹಿಂದೂವಾದಿಗಳು, ಹಿಂದೂ ಹೋರಾಟಗಾರರು ಅಂತ ಹೇಳ್ತೀರಿ. ಪ್ರೆಸ್ ಮೀಟ್ ಮಾಡಿ ಹಿಂದೂ ಮೇಲೆ ಹಿಂದೂನೇ ಎತ್ಕೊಟ್ಟುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಪ್ರಕಾಶ್ ರಾಯ್ ಒಬ್ಬರು ಹಿಂದೂ, ಪ್ರಮೋದ್ ಮುತಾಲಿಕ್ ಹಿಂದೂಗಳಿಗೆ ನ್ಯಾಯ ಕೇಳ್ತಾ ಇರುವಂತಹ ಪ್ರಕಾಶ್ ರಾಜ್ ಅವರ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡ್ತಾರೆ. ಇದು ಎಂತಹ ಹಿಂದುತ್ವವನ್ನು ರಕ್ಷಣೆ ಮಾಡುವಂಥದ್ದು, ಎಂತಹ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು? ಇಲ್ಲಿಯವರೆಗೂ ಪ್ರಮೋದ್ ಮುತಾಲಿಕ್ ಅವರು ಸೌಜನ್ಯಕ್ಕೆ ನ್ಯಾಯದ ಪರವಾಗಿ ಮಾತಾಡಿದ್ರ? ಆನೆ ಮಾಹುತನ ಜೋಡಿ ಕೇಸ್ ಬಗ್ಗೆ ಮಾತಾಡಿದ್ರ? ಇಲ್ಲ, ಮಾತಾಡಿಲ್ಲ. ಹೋಗ್ಲಿ, 74 UDRಗಳ ಬಗ್ಗೆ ಆಗ್ತಾ ಇದೆಯಲ್ಲ, ಮಾತಾಡಿದ್ರ? ಇಲ್ಲ, ಏನೂ ಮಾತಾಡಲಿಲ್ಲ. ಚಿನ್ನಯ್ಯ ಊತ ಹಾಕಿರೋ ಜಾಗದಲ್ಲಿ 3 ಕಡೆ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿಲ್ವೇನ್ರಿ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಯಾರದ್ರಿ? ಅದಷ್ಟು ಹಿಂದೂಗಳಲ್ಲ ಅಲ್ವಾ? ಕೇಳ್ರಿ, ಅದು ಯಾರದ್ದು ಅಂತ ಕೇಳಿ. ಆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಆ ನ್ಯಾಯ ಕೊಡಿಸ್ಬೇಕಾಗಿರುವಂತಹ ಕರ್ತವ್ಯ ಯಾರದ್ದು? ಪ್ರಮೋದ್ ಮುತಾಲಿಕ್ ಅಂತ ಅವ್ರದ್ದು ತಾನೆ. ನೀವು ಪ್ರಶ್ನೆನೇ ಮಾಡೋದಿಲ್ಲ, ನೀವು ಕೇಳೋದೇ ಇಲ್ಲ. ಕೊನೆಯ ಪಕ್ಷ ಈ ಹಂತಕ್ಕೆ ಬಂದು ಕೂತಿದೆ. ಪ್ರಮೋದ್ ಮುತಾಲಿಕ್ ಅವರೇ, ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿದೆ, ಗೊತ್ತಿದೆಯಲ್ಲ? ನೋಟಿಸ್ ಜಾರಿಯಾಗಿದೆ, ಗೊತ್ತಿದೆಯಲ್ಲ? ಅದರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಆನೆ ಮಾಹುತನ ಕೇಸು ಬಾಲನ್ ಅವರು ನಡೆಸ್ತಾ ಇದ್ದಾರೆ. ನೀವು ನಡೆಸಬೇಕಾಗಿತ್ತು ರೀ, ವಕೀಲರನ್ನ ಇಟ್ಕೊಂಡು. ಬಾಲನ್ ಅವರು ಜೋಡಿ ಆನೆ ಮಾಹುತನ ಜೋಡಿ ಕೊಲೆ ಕೇಸನ್ನು ನಡೆಸ್ತಾ ಇದ್ದಾರೆ. ಬಾಲನ್ ಅವರು ಕಮ್ಯುನಿಸ್ಟ್ರು. ಸೌಜನ್ಯ ಪ್ರಕರಣವನ್ನು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಕೊಟ್ಟಿರ್ಬೋದು ಬಾಲನ್ ಅವರು. 74 UDRಗಳು ಹಿಂದೂಗಳ ಪರವಾಗಿ ವಾದ ಮಾಡ್ತಾ ಇರುವಂಥದ್ದು ಬಾಲನ್ ಅವರು ಕಮ್ಯುನಿಸ್ಟರು. ನೀವೇನಾದರೂ ಯಾವತ್ತಾದರೂ ಮಾತಾಡಿದ್ದೀರಾ ಆ ಬಗ್ಗೆ? ಯಾರಾದರೂ ಒಬ್ಬ ಹಿಂದೂ ಸಂಘಟನೆ ಇಡೀ ಕರಾವಳಿಯಲ್ಲಿ ಕೇಸರಿ ಶಾಲು ಹಾಕ್ಕೊಂಡು ಹಿಂದುತ್ವ ಅಂತ ಹೇಳ್ತಾ ಇದ್ದಾರಲ್ಲ, ಒಬ್ಬರಾದರೂ ಈಗ ನಾನು ಹೇಳಿದಿರುವಂತಹ ಸೌಜನ್ಯ, ಯಮುನಾ, ನಾರಾಯಣ, ಪದ್ಮಲತಾ, ವೇದವಲ್ಲಿ, 74 UDRಗಳು, ಬಂಗ್ಲೆಗುಡ್ಡದ ಅಸ್ಥಿ ಪಂಜರಗಳು, ಚಿನ್ನಯ್ಯ ಊತ ಹಾಕಿರುವಂತಹ ಸಿಕ್ಕಿರುವಂಥ ಅಸ್ಥಿ ಪಂಜರಗಳು, ಇವೆಲ್ಲವೂ ಸಹ ಹಿಂದೂಗಳದಲ್ವಾ? ಒಬ್ಬ ಹಿಂದೂ ಹೋರಾಟಗಾರ ಆಗಿರಲಿ, ಒಬ್ಬ ಹಿಂದೂ ಹೋರಾಟಗಾರ ಇವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಯಾವುದಾದ್ರೂ ವಕೀಲರ ಕಡೆಯಿಂದ ವಕಾಲತ್ ಹಾಕ್ಸಿರೋದಿದೆಯಾ? ಹಾಕ್ಸಿಲ್ಲ.
ಇವತ್ತು ಪ್ರಕಾಶ್ ರಾಜ್ ಅವರು ನೀವು ಕಮ್ಯುನಿಸ್ಟು ಅಂತ ಹೇಳ್ತೀರಿ, ಹಿಂದೂ ವಿರೋಧಿ ಅಂತ ಹೇಳ್ತೀರಿ. ಹಿಂದೂ ವಿರೋಧಿ ಅಂತ ಹೇಳುವಂತಹ ನೀವುಗಳು ಪ್ರಕಾಶ್ ರಾಜ್ ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಪ್ರಕಾಶ್ ರಾಜ್ ಅವರು, ಬಾಲನ್ ಅವರು ತಂಡ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಇದು SIT ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಯಾಕೆ? ನ್ಯಾಯ ಸಿಗಬೇಕು ಅಂತೇಳಿ. SIT ತನಿಖೆಯಲ್ಲಿ ಸಂಪೂರ್ಣ ತನಿಖೆ ಆಯ್ತು ಅಂದರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಕೊಲೆಗಾರರು, ಯಾರು ಮುಚ್ಚಾಕಿದ್ರು ಎಲ್ಲವೂ ಹೊರಗಡೆ ಬರುತ್ತಲ್ಲ. ಅದು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಬರಲಿ, ಕಾಯಿರಿ, ತಾಳ್ಮೆಯಿಂದ ಮಾಡಿ. ನೀವು ಮಾಡಬೇಕಾಗಿರೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನನ್ನ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾತಕ್ಕೋಸ್ಕರವಾಗಿ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಈ ಬೇರೆ ಬೇರೆಯವರು ಮಾಡ್ತಾ ಇದ್ದಾರಲ್ಲ. ನಾನು ಸಹ ಹಿಂದೂ ರೀ. ನನ್ನ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಅಷ್ಟು ಜನರಿಗೆ ಅನ್ಯಾಯ ಆಗಿದೆ. ನಾನು ಅದನ್ನು ಕೇಳ್ತಾ ಇದ್ದೀನಿ. ಪ್ರಕಾಶ್ ರಾಜ್ ಅವರು ಯಾವ ರೀತಿ ಕೇಳ್ತಾ ಇದ್ದಾರೋ ನಾನು ಸಹ ಅದೇ ರೀತಿ ಕೇಳ್ತಾ ಇದ್ದೀನಿ. ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀನಿ. ಅವರೆಲ್ಲ ಹಿಂದೂ ಹೆಣ್ಣು ಮಕ್ಕಳು ಅಂತ ಕೇಳ್ತಾ ಇದ್ದೀನಿ. ಚಿನ್ನಯ್ಯ ಅವತ್ತು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸುಳ್ಳೋ ತಪ್ಪೋ SIT ತನಿಖೆ ಮಾಡುತ್ತೆ. ರಿಟ್ ಅರ್ಜಿ ಸಲ್ಲಿಸಿದರೆ ರಿಟ್ ಅರ್ಜಿನಲ್ಲಿ ಏನು ಬರುತ್ತೋ ಅದು ಮಾತಾಡ್ತಾರೆ. ಅಲ್ಲಿವರೆಗೂ ತಾಳ್ಮೆ ಇರಬೇಕಲ್ಲ. ದಿಢೀರಂಥ ಮಾಧ್ಯಮಗಳಲ್ಲಿ ಬಂದು ಸುದ್ದಿ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ದಿನನಿತ್ಯ ಕೆಲಸ ಸುದ್ದಿ ಮಾಡುವಂಥದ್ದು. ಯಾಕೆ? ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಾಗ ಯಾಕೆ ಸುದ್ದಿ ಮಾಡಲಿಲ್ಲ? ಇದೇ ಚಿನ್ನಯ್ಯ ಅವತ್ತು ಬಂದು ಅಗದಾಗ ಚಿನ್ನಯ್ಯನ ವಿರೋಧ ಮಾಡಿದ್ರಲ್ಲ, ಇವತ್ತು ಯಾಕೆ ಚಿನ್ನಯ್ಯನ ಪರವಾಗಿ ಸುದ್ದಿಗಳನ್ನು ಮಾಡ್ತಾ ಇದ್ದೀರಿ? ಈ ಸತ್ಯವನ್ನು ಹೇಳಿಬಿಟ್ರೆ ನಾವು ವಿರೋಧಿಗಳಾಗೋಗ್ಬಿಡ್ತೀವ? ಪ್ರಮೋದ್ ಮುತಾಲಿಕ್ ಅವರೇ, ಒಂದು ಹಿಂದೂ ಧರ್ಮದ ಸಂಘಟನೆಯ ಮುಖ್ಯಸ್ಥರು ನೀವು ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರುವುದು ನಿಮ್ಮ ಕಣ್ಣು ಮುಂದೆ ಇದೆ. ಸೌಜನ್ಯ ಹಿಂದೂ, ಯಮುನಾ ಹಿಂದೂ, ನಾರಾಯಣ ಹಿಂದೂ, ಸಿಕ್ಕಿರುವಂಥ 74 UDRಗಳು ಹಿಂದೂ, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಹಿಂದೂಗಳದು, ಸಿನ್ನಯ್ಯ ಊತ ಹಾಕಿರೋ 3 ಅಸ್ಥಿಪಂಜರಗಳು ಹಿಂದೂಗಳದು. ಆ ಹಿಂದೂಗಳ ಪರವಾಗಿ ನೀವು ಧ್ವನಿ ಎತ್ತಬೇಕಾಗಿತ್ತು, ಎತ್ತಿಲ್ಲ. ಎತ್ತುತ್ತಾ ಇರುವಂಥವರ ವಿರುದ್ಧ ನೀವು ನಿಂತ್ಕೊಂಡಿದ್ದೀರಿ. ಒಂದು ಸಾರಿ ನೀವು ಯೋಚನೆ ಮಾಡಿ, ಯಾರ ರಕ್ಷಣೆಗೆ? ದೇವರು ಎಲ್ಲ ಕಡೆ ಇರ್ತಾನ್ರಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಎಲ್ಲರೂ ಎಲ್ಲ ಕಡೆನೂ ದೇವರು ಇರ್ತಾರೆ. ದೇವರು ಒಂದು ಸ್ಥಾನದಲ್ಲಿ ಇರೋದಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಎಲ್ಲ ಅಂಥ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲೂ ದೇವರುಗಳಿರ್ತಾರೆ. ಒಂದು ಕಡೆ ನಾವು ಗುಡಿ ಕಟ್ಟಿ ಪೂಜೆ ಮಾಡ್ತೀವಿ, ಆ ದೇವರುಗಳನ್ನ ಇಟ್ಕೊಂಡು ಆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ, ನಮ್ಮ ನಂಬಿಕೆಗೆ ಅನುಗುಣವಾಗಿ ನಾವು ಪೂಜೆ ಮಾಡ್ತೀವಿ. ಆದರೆ ಕಣ್ಣು ಮುಂದೆ ಆಗಿರುವಂತಹ ಸತ್ಯಕ್ಕೆ ನ್ಯಾಯ ಬೇಕು ಅಂತ ಕೇಳೋದು ದೇವ್ರ ಮುಂದೆನೇ ಕೇಳ್ತಾ ಇದ್ದೀವಿ ನಾವು. ಆ ದೇವರ ಎಲ್ಲ ಒಂದು ಕಡೆ ಪ್ರಕಾಶ್ ರಾಜ್ ಅಂತವರನ್ನ, ಬಾಲನ್ ಅಂತವರನ್ನ, ಇಂಥವ್ರನ್ನ ಮುಂದೆ ಬಿಟ್ಟು ಈ ಸತ್ಯ ಹೊರಗಡೆ ಬರಬೇಕು ಅಂತ ಮಾಡಿಸ್ತಾ ಇರುವಂಥದ್ದು. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದಿದ್ರೆ ಬಹುಶಃ 2013ರಿಂದ ನೀವು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಿದ್ರಿ. ಇಲ್ಲಿ ನೀವು ಏನು ಆರೋಪ ಮಾಡ್ತಾ ಇರುವುದು ಯಾರ ವಿರುದ್ಧ? ಹಿಂದೂಗಳ ವಿರುದ್ಧ. ನೀವು ಹೇಳ್ತಾ ಇರ್ಬೋದು ಯಾರು? ಪ್ರಕಾಶ್ ರಾಜ್ ಒಬ್ಬ ಪ್ರಸಿದ್ಧ ನಟನಾಗಿದ್ದರೂ ಸಹ ಈ ನ್ಯಾಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ನಾವು ಕೊಡಬೇಕಾದಂತಹ ಗೌರವ ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಕೆಲಸ ಪ್ರಕಾಶ್ ರಾಜ್ ಬಾಲನ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸಹಕಾರ ಕೊಡಬೇಕಾಗಿತ್ತು. ನಾವು ಕೊಟ್ಟಿಲ್ಲ ಅಂತೇಳಿ ನಮಗೆ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಪ್ರಮೋದ್ ಮುತಾಲಿಕ್ ಅವರೇ, ನಾನು ಹಿಂದೂ, ನೀವು ಹಿಂದೂ, ನೀವು ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಾನು ಸಹ ನನ್ನ ಧರ್ಮದ ವಿಚಾರವನ್ನು ಇಟ್ಕೊಂಡು, ನನ್ನ ಧರ್ಮ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಒಬ್ಬ ಪತ್ರಕರ್ತನಾಗಿ ನನ್ನದೇ ರೀತಿಯಾದಂತಹ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಪ್ರಮೋದ್ ಮುತಾಲಿಕ್ ಅವರು ಹೋರಾಟಗಳಲ್ಲಿ ಭಾಗವಹಿಸಬೇಕಾಗಿತ್ತು, ಭಾಗವಹಿಸಲಿಲ್ಲ. ಪ್ರಕಾಶ್ ರಾಜ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.